ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಖಾತೆ ಹಂಚಿಕೆಯ ಕದನ ಈಗ ಶುರುವಾಗಿದೆ. ನೂತನ ಸಚಿವರಿಗೆ ಪ್ರಭಾವಿ ಖಾತೆಗಾಗಿ ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಇದೀಗ ಖಾತೆ ಹಂಚಿಕೆಯ ವಿಚಾರ ಸದ್ದು ಮಾಡ್ತಾ ಇದೆ. ಇವತ್ತು ಸಂಜೆಯ ಒಳಗೆ ಅಳೆದು ತೂಗಿ ಖಾತೆ ಹಂಚಿಕೆಯನ್ನ ಮಾಡಲಾಗತ್ತಾ ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಖಾತೆ ಹಂಚಿಕೆ ಮಾಡೋದೇ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿದೆ. ಈ ಹಿಂದೆಯೂ ಕೂಡ ಮೊದಲ ಹಂತದ ಸಂಪುಟ ಪುನರಚನೆಯಾದ ನಂತರದಲ್ಲಿ ಖಾತೆ ಹಂಚಿಕೆಯನ್ನ ಮಾಡಲಾಗುತ್ತೆ. ಆಗ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿ ಆಯಿತು. ಈಗ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಹಲವರು ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗೆ ಮೊದಲ ಹಂತದಲ್ಲಿ ಸಂಪುಟ ಸೇರಿದ 4-5 ಮಂದಿ ತಮಗೆ ಹಂಚಿಕೆ ಆಗಿರುವಂತ ಖಾತೆಗಳ ಬದಲಾವಣೆಯನ್ನ ಮಾಡಿಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ತಿಳಿಸಿರೋದು ಇದೀಗ ಮತ್ತೊಂದು ತಲೆನೋವಾಗಿ ಪರಿಣಮಿಸಿದೆ. ಸಂಪುಟಕ್ಕೆ ಸೇರ್ಪಡೆಯಾದ ಹಳೆಬರ ಪೈಕಿ ಕೆಲವರು ತಾವು ಹಿಂದೆ ನಿರ್ವಹಿಸ್ತಾ ಇದ್ದ ಖಾತೆಗಳೇ ಬೇಕು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಹೊಸ ಖಾತೆಯನ್ನ ಬಯಸ್ತಾ ಇದ್ದಾರೆ. ಇನ್ನು ಹೊಸದಾಗಿ ಸಚಿವರಾಗ್ತಾ ಇರೋರು ಪೈಕಿಯಲ್ಲಿ ಕೆಲವರು ಪಕ್ಷದ ಹೈಕಮಾಂಡ್ ಮೂಲಕವೂ ಕೂಡ ಇಂತಹದ್ದೇ ಖಾತೆ ನಮಗೆ ಬೇಕು, ಇಂತಹದ್ದೇ ಖಾತೆ ಹಂಚಿಕೆ ಆಗಬೇಕು ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೀಗಾಗಿ ಖಾತೆಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ಗೆ ಅದು ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಒಟ್ಟಾರೆಯಾಗಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ಇನ್ನೊಂದು ಕಡೆ ಜಲಸಂಪನ್ಮೂಲ ಖಾತೆ ಮಾಡಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಯನ್ನ ಬಯಸಿದ್ರೆ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಹ ಹೊಸ ಖಾತೆ ಬೇಕು ಅಂತ ಹೇಳಿದ್ರು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಈ ಮಧ್ಯೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಖಾತೆಯೂ ಕೂಡ ಬದಲಾಗಲಿದೆ ಅನ್ನುವಂತಹ ಚರ್ಚೆಯೂ ಮೂಡ್ತಾ ಇದೆ. ಆದರೆ ಇವತ್ತು ಸಂಜೆಯ ಒಳಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸುಳಿವು ಸಿಗಲಿದೆಯಾ ಕಾದು ನೋಡಬೇಕು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾದ 2 ತಿಂಗಳ ಬಳಿಕ ಸಂಪುಟಕ್ಕೆ 19 ಮಂದಿ ಸಚಿವರು ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು. ಅದಾದ ನಂತರದಲ್ಲಿ ಸಂಪುಟ ಸಭೆಯೂ ಕೂಡ ಮಾಡಲಾಯಿತು. ಇನ್ನು ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಕೂಡ ನೂತನ ಸಚಿವರಿಗೆ ವಹಿಸುವ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ 33 ಸಚಿವರಿದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಬಗ್ಗೆಯೂ ಕೂಡ ಇದೀಗ ಚರ್ಚೆಗಳು ಆರಂಭ ಆಗಿದೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗಲಿದೆ, ಒಟ್ಟಾರೆ ಇದೇ ಖಾತೆಯನ್ನು ನಮಗೆ ಹಂಚಿಕೆಯನ್ನ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹಾಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತೀವ್ರವಾದಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಇದೇ ರೀತಿಯಾಗಿ ಆಂತರಿಕವಾಗಿ ಲಾಬಿ ನಡೆಸುವಂತಹ ಪ್ರಯತ್ನವನ್ನ ಕೆಲವೊಂದಿಷ್ಟು ಶಾಸಕರು ಮಾಡಿದ್ರು. ಅದೇ ರೀತಿ ಇದೀಗ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜೋರಾದ ಚರ್ಚೆಗಳು ಸಾಗ್ತಾ ಇದೆ.